ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗಿರುವ ಒಂದು ವಿಷಯ ಇನಾರ್ಗ್ಯಾನಿಕ್ ಎನ್ಎಂಆರ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ತಿಳ್ಕೊಳ್ಳೋಣ. ಇದು ರಸಾಯನಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹಳನೇ ಪ್ರಮುಖವಾದ ಕಾನ್ಸೆಪ್ಟ್. ಸರಿ, ಇವತ್ತು ನಾವು ಏನೆಲ್ಲ ಕಲಿತೇವೆ ಅಂತ ಒಂದು ಸಣ್ಣ ನೋಟ ನೋಡೋಣ. ನಾವು ಇನಾರ್ಗಾನಿಕ್ ಎನ್ಎಂಆರ್ ಅಂದ್ರೆ ಏನು ಅನ್ನೋ ಬೇಸಿಕ್ಸ್ನಿಂದ ಶುರು ಮಾಡಿ ಯಾವ ನ್ಯೂಕ್ಲಿಯಸ್ಗಳು ಇದರಲ್ಲಿ ಆಕ್ಟಿವ್ ಆಗಿರ್ತವೆ, ಸಿಗ್ನಲ್ಗಳನ್ನು ಹೇಗೆ ಡಿಕೋಡ್ ಮಾಡೋದು ಮತ್ತು ಕೊನೆಗೆ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಬಹುದಾದ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ಇನಾರ್ಗ್ಯಾನಿಕ್ ಎನ್ಎಂಆರ್ ಅಂದ್ರೆ ಏನು? ನೋಡಿ, ಆರ್ಗ್ಯಾನಿಕ್ ಎನ್ಎಂಆರ್ ಹೆಚ್ಚಾಗಿ ಹೈಡ್ರೋಜನ್ ಮತ್ತು ಕಾರ್ಬನ್ ಮೇಲೆ ಗಮನ ಕೊಡುತ್ತೆ. ಆದ್ರೆ ಇನಾರ್ಗ್ಯಾನಿಕ್ ಎನ್ಎಂಆರ್ ಇದೆಯಲ್ಲ, ಅದು ಪೀರಿಯಾಡಿಕ್ ಟೇಬಲ್ನ ಹೀರೋ ಇದ್ದ ಹಾಗೆ. ಅದು ಬೇರೆ ಬೇರೆ ಎಲಿಮೆಂಟ್ಸ್ ಬಗ್ಗೆ ಅಂದ್ರೆ ಫಾಸ್ಫರಸ್, ಫ್ಲೋರಿನ್, ಪ್ಲಾಟಿನಂ ಹೀಗೆ ಹಲವಾರು ಧಾತುಗಳ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತೆ. ಇದು ಕೆಮಿಸ್ಟ್ಗಳ ಕೈಲಿರೋ ಒಂದು ಪವರ್ಫುಲ್ ಡಿಟೆಕ್ಟಿವ್ ಟೂಲ್ ಇದ್ದ ಹಾಗೆ. ಹಾಗಿದೆ, ಒಂದು ಪ್ರಶ್ನೆ ಬರುತ್ತೆ. ಎಲ್ಲಾ ನ್ಯೂಕ್ಲಿಯಸ್ಗಳನ್ನು ನಾವು ಎನ್ಎಂಆರ್ನಲ್ಲಿ ನೋಡೋಕ್ಕಾಗುತ್ತಾ? ಯಾವುದು ಕಾಣಿಸುತ್ತೆ, ಯಾವುದು ಕಾಣಿಸಲ್ಲ? ಒಂದು ನ್ಯೂಕ್ಲಿಯಸ್ ಎನ್ಎಂಆರ್ನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅದರಲ್ಲೇನಿರ್ಬೇಕು? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆ ಮ್ಯಾಜಿಕ್ ಇರೋದು ಸ್ಪಿನ್ ಅನ್ನೋ ಪ್ರಾಪರ್ಟಿಲಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ನ್ಯೂಕ್ಲಿಯಸ್ಗೆ ಸ್ಪಿನ್ ಇದ್ರೆ ಮಾತ್ರ ಅದು ಎನ್ಎಂಆರ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಸ್ಪಿನ್ ಇರೋ ನ್ಯೂಕ್ಲಿಯಸ್ ಒಂದು ಪುಟ್ಟ ಮ್ಯಾಗ್ನೆಟ್ ತರ ವರ್ತಿಸುತ್ತೆ. ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್ ಐ, a fundamental property of a nucleus. A nucleus is NMR active if its spin quantum number is non-zero, I not equal to 0. Okay, ಇದರ ಅರ್ಥ ಏನು? ತುಂಬ ಸಿಂಪಲ್. ಪ್ರತಿಯೊಂದು ನ್ಯೂಕ್ಲಿಯಸ್ಗೂ ಐ ಅಂತ ಒಂದು ನ್ಯೂಕ್ಲಿಯರ್ ಸ್ಪಿನ್ ಕ್ವಾಂಟಮ್ ನಂಬರ್ ಇರುತ್ತೆ. ಈ ಐ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ಅದು NMRನಲ್ಲಿ ಕಾಣಿಸಲ್ಲ. ಅಷ್ಟೇ. ಇಟ್ ಹ್ಯಾಸ್ ಟು ಬಿ ನಾನ್-ಝೀರೋ. ಇದು ಗೋಲ್ಡನ್ ರೂಲ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ನ್ಯೂಕ್ಲಿಯಸ್ಗಳಲ್ಲಿ 2 ಟೀಮ್ ಇದೆ ಅಂತ ಅಂದ್ಕೊಳ್ಳಿ. ಒಂದು I ಈಕ್ವಲ್ಸ್ ಟು 1/2 ಟೀಮ್. ಉದಾಹರಣೆಗೆ ನಮ್ಮ ಫಾಸ್ಫರಸ್ 31. ಇವುಗಳ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಒಂದು ಪರ್ಫೆಕ್ಟ್ ಬಾಲ್ ತರ ಸ್ಫೆರಿಕಲ್ ಆಗಿರುತ್ತೆ. ಅದಕ್ಕೆ ಇವುಗಳು ಶಾರ್ಪ್, ಕ್ಲೀನ್ ಸಿಗ್ನಲ್ ಕೊಡ್ತವೆ. ಇನ್ನೊಂದು ಟೀಮ್ ಕ್ವಾಡ್ರುಪೋಲಾರ್ ನ್ಯೂಕ್ಲಿಯೈ. ಇವುಗಳ ಸ್ಪಿನ್ 1/2ಗಿಂತ ಜಾಸ್ತಿ. ಉದಾಹರಣೆಗೆ ಬೋರಾನ್ 11. ಇವುಗಳ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಒಂದು ರಗ್ಬಿ ಬಾಲ್ ತರ ನಾನ್ ಸ್ಫೆರಿಕಲ್. ಇದೇ ಕಾರಣಕ್ಕೆ ಇವುಗಳು ಬ್ರಾಡ್ ಅಂದ್ರೆ ಅಗಲವಾದ ಸಿಗ್ನಲ್ಸ್ ಕೊಡ್ತವೆ. ಸರಿ, ನಮ್ಗೆ ಸ್ಪೆಕ್ಟ್ರಮ್ ಸಿಕ್ತು. ಈಗ ಅದರಲ್ಲಿರೋ ಸಿಗ್ನಲ್ಸ್ನ ಅರ್ಥ ಏನು? ಅದನ್ನ ಡಿಕೋಡ್ ಮಾಡಕ್ಕೆ ನಮ್ಗೆ 2 ಕೀಗಳು ಬೇಕು. ಒಂದು ಕೆಮಿಕಲ್ ಶಿಫ್ಟ್, ಇನ್ನೊಂದು ಕಪ್ಲಿಂಗ್. ಇವೆರಡನ್ನೂ ಅರ್ಥ ಮಾಡ್ಕೊಂಡ್ರೆ ಆ ಮಾಲಿಕ್ಯೂಲ್ನ ಪೂರ್ತಿ ಕಥೆ ನಮ್ಗೆ ಗೊತ್ತಾಗುತ್ತೆ. ಕೆಮಿಕಲ್ ಶಿಫ್ಟ್ ಅಂದ್ರೆ ಆ ಸಿಗ್ನಲ್ ಎಲ್ಲಿ ಬರುತ್ತೆ ಅನ್ನೋದು ಸುಮ್ನೆ ಹಾಗೆ ಬರೋಲ್ಲ. ಅದರ ಮೇಲೆ ಹಲವು ವಿಷಯಗಳು ಪ್ರಭಾವ ಬೀರ್ತವೆ. ಮೊದಲನೇದಾಗಿ ಮೆಟಲ್ನ ಆಕ್ಸಿಡೇಷನ್ ಸ್ಟೇಟ್. ಚಾರ್ಜ್ ಜಾಸ್ತಿ ಆದ್ರೆ ಎಲೆಕ್ಟ್ರಾನ್ಗಳ ಮೇಲೆ ಎಫೆಕ್ಟ್ ಆಗಿ ಶಿಫ್ಟ್ ಬದಲಾಗುತ್ತೆ. ಎರಡನೇದು ಕೋಆರ್ಡಿನೇಷನ್ ನಂಬರ್ ಮತ್ತು ಜಾಮೆಟ್ರಿ, ಅಂದ್ರೆ ಆಟಮ್ ಸುತ್ತ ಎಷ್ಟು ಲಿಗಂಡ್ಸ್ ಇವೆ, ಯಾವ ಶೇಪ್ನಲ್ಲಿದೆ ಅನ್ನೋದು. ಮೂರನೇದು ನೆಫೆಲಾಕ್ಸೆಟಿಕ್ ಎಫೆಕ್ಟ್, ಅಂದ್ರೆ ಮೆಟಲ್ ಲಿಗಂಡ್ ಬಾಂಡ್ ಎಷ್ಟು ಕೋವ್ಲೆಂಟ್ ಆಗಿದೆ ಅನ್ನೋದು. ಅಂಡ್ ಫೈನಲಿ ಪ್ಯಾರಾಮ್ಯಾಗ್ನೆಟಿಕ್ ಎಫೆಕ್ಟ್ಸ್. ಇದ್ರ ಬಗ್ಗೆ ಈಗ ಮಾತಾಡೋಣ. Paramagnetic shift, a very large change in chemical shift, hundreds of ppm, and signal broadening caused by the presence of unpaired electrons in a molecule. ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ ಶಿಫ್ಟ್ ಅನ್ನೋದು ಒಂದು ಸ್ಪೆಷಲ್ ಕೇಸ್. ಒಂದು ಮಾಲಿಕ್ಯೂಲ್ನಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ, ಅಂದ್ರೆ ಒಂಟಿ ಎಲೆಕ್ಟ್ರಾನ್ಗಳು ಇದ್ರೆ, ಅವುಗಳು ಒಂದು ಸಣ್ಣ ಆದ್ರೆ ತುಂಬಾನೇ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತವೆ. ಇದರಿಂದ ಏನಾಗುತ್ತೆ? ಕೆಮಿಕಲ್ ಶಿಫ್ಟ್ 100 ppmಗಳಷ್ಟು ಚೇಂಜ್ ಆಗ್ಬಿಡುತ್ತೆ. ಸಿಗ್ನಲ್ಗಳು ಕೂಡ ವಿಪರೀತ ಬ್ರಾಡ್ ಆಗ್ತವೆ. ನಿಕೆಲ್ 2 ಕಾಂಪ್ಲೆಕ್ಸ್ಗಳಲ್ಲಿ ಇದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು. ಈಗ ಕಪ್ಲಿಂಗ್ ಅಂದ್ರೆ ಸಿಗ್ನಲ್ಗಳು ಸ್ಪ್ಲಿಟ್ ಆಗೋದು. ಇದರಿಂದ ನಮಗೆ ಏನ್ ಮಾಹಿತಿ ಸಿಗುತ್ತೆ? ಮೆಟಲ್ ಲಿಗಂಡ್ ಕಪ್ಲಿಂಗ್ ಇದ್ರೆ ಅದರ ಅರ್ಥ ಮೆಟಲ್ ಮತ್ತು ಲಿಗಂಡ್ ಮಧ್ಯೆ ಡೈರೆಕ್ಟ್ ಬಾಂಡ್ ಇದೆ అంటే 100% ಕನ್ಫರ್ಮ್. ಸ್ಯಾಟಲೈಟ್ ಪೀಕ್ಸ್ ಅಂತ ಚಿಕ್ಕ ಪೀಕ್ಸ್ ಕಾಣಿಸ್ಕೊಂಡ್ರೆ ಅದರ ಅರ್ಥ ಕಡಿಮೆ ಪ್ರಮಾಣದಲ್ಲಿರೋ ಐಸೋಟೋಪ್ ಜೊತೆ ಕಪ್ಲಿಂಗ್ ಆಗಿದೆ ಅಂತ. ಉದಾಹರಣೆಗೆ ಪ್ಲಾಟಿನಂ 195. ಟ್ರಾನ್ಸ್ ಇನ್ಫ್ಲೂಯೆನ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಲಿಗಂಡ್ಗೆ ಆಪೋಸಿಟ್ನಲ್ಲಿರೋ ಇನ್ನೊಂದು ಲಿಗಂಡ್ ಎಷ್ಟು ಸ್ಟ್ರಾಂಗ್ ಅಂತ ಈ ಕಪ್ಲಿಂಗ್ ಕಾನ್ಸ್ಟೆಂಟ್ ಹೇಳ್ಬಿಡುತ್ತೆ. ಓಕೆ, ಈಗ ನಾವು ಎಕ್ಸಾಮ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವು ಸ್ಟಾರ್ ನ್ಯೂಕ್ಲಿಯಸ್ಗಳ ಬಗ್ಗೆ ನೋಡೋಣ. ಇವುಗಳನ್ನ ಇನಾರ್ಗ್ಯಾನಿಕ್ ಎನ್ಎಂಆರ್ನ ವರ್ಕ್ ಹಾರ್ಡ್ಸ್ ಅಂತಾನೇ ಕರಿಬೋದು. ಮೊದಲನೇದಾಗಿ ಫಾಸ್ಫರಸ್ 31. ಯಾಕಿದು ಅಷ್ಟು ಸ್ಪೆಷಲ್? ಯಾಕಂದ್ರೆ ಇದು 100% ನ್ಯಾಚುರಲ್ ಅಬಂಡೆನ್ಸ್. ಅಂದ್ರೆ ಪ್ರಕೃತಿಯಲ್ಲಿ ಸಿಗೋ ಎಲ್ಲಾ ಫಾಸ್ಫರಸ್ ಇದೇ ಐಸೋಟೋಪ್. ಅದರ ಸ್ಪಿನ್ 1/2. ಸೊ ನಮ್ಗೆ ಸೂಪರ್ ಶಾರ್ಪ್ ಸಿಗ್ನಲ್ ಸಿಗುತ್ತೆ. ಅದಕ್ಕೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಫಾಸ್ಫಿನ್ ಲಿಗ್ಯಾಂಡ್ ಸ್ಟಡಿ ಮಾಡೋಕೆ ಇದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ. ಇಲ್ಲಿ ಕೋಆರ್ಡಿನೇಷನ್ ಕೆಮಿಕಲ್ ಶಿಫ್ಟ್ ಅನ್ನೋ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ.
ಕಾಂಪ್ಲೆಕ್ಸ್ನ ಶಿಫ್ಟ್ನಿಂದ ಫ್ರೀ ಲಿಗ್ಯಾಂಡ್ನ ಶಿಫ್ಟ್ನ ಕಳೆದ್ರೆ ಆ ಲಿಗ್ಯಾಂಡ್ ಮೆಟಲ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಫ್ಲೋರಿನ್ 19. ಇದು ಕೂಡ 100% ಅಬಂಡೆನ್ಸ್, ಸ್ಪಿನ್, ಹಾಫ್ ಅಂಡ್ ಇದು ತುಂಬಾನೇ ಸೆನ್ಸಿಟಿವ್. ಹಾಗಾಗಿ ಫ್ಲೋರೋಕಾಂಪ್ಲೆಕ್ಸ್ಗಳನ್ನ ಸ್ಟಡಿ ಮಾಡೋಕೆ ಇದು ಪರ್ಫೆಕ್ಟ್. ಇದರ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಅಂದ್ರೆ ಫ್ಲಕ್ಚುವಾಲಿಟಿ ಸ್ಟಡಿ ಮಾಡೋದು. ಏನಿದು ಫ್ಲಕ್ಚುವಾಲಿಟಿ ಅಂದ್ರೆ ಕೆಲವು ಮಾಲಿಕ್ಯೂಲ್ಗಳು ಒಂದೇ ಶೇಪ್ನಲ್ಲಿ ಇರಲ್ಲ, ಅವು ಡ್ಯಾನ್ಸ್ ಮಾಡ್ತಾ ಇರೋ ಹಾಗೆ ತಮ್ಮ ಶೇಪನ್ನ ಚೇಂಜ್ ಮಾಡ್ತಾನೆ ಇರ್ತವೆ. ಉದಾಹರಣೆಗೆ PF5ನಲ್ಲಿ ಆಗೋ ಬೆರಿ ಸೂಡೋ ರೊಟೇಷನ್. ಈ ವೇಗದ ಬದಲಾವಣೆಯನ್ನ ಕ್ಯಾಚ್ ಮಾಡೋಕೆ NMR ನಮ್ಗೆ ಹೆಲ್ಪ್ ಮಾಡುತ್ತೆ. ಸರಿ, ನಾವೀಗ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಇವುಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಟಫ್ ಕ್ವೆಶ್ಚನ್ಸ್ಗೆ ಸಂಬಂಧಪಟ್ಟಿದ್ದು. ಚಲನೆಯಲ್ಲಿರೋ ಮಾಲಿಕ್ಯೂಲ್ಸ್ ಮತ್ತು ಸಾಲಿಡ್ಸ್ಗಳನ್ನ NMRನಲ್ಲಿ ಹೇಗ್ ನೋಡೋದು ಅಂತ ತಿಳಿಯೋಣ. Berry pseudo-rotation, a mechanism where axial and equatorial ligands of a trigonal bipyramidal molecule, like PF5, rapidly exchange positions, making them appear equivalent in NMR at room temperature. So, ಈ ಬೆರಿ pseudo-rotation ಅಂದ್ರೆ ಏನು? PF5 ಮಾಲಿಕ್ಯೂಲ್ನಲ್ಲಿ ಆಕ್ಸಿಯಲ್ ಮತ್ತು ಈಕ್ವಿಟೋರಿಯಲ್ ಅಂತ 2 ತರಹದ ಫ್ಲೋರಿನ್ ಇರುತ್ತೆ. ಆದ್ರೆ ರೂಮ್ ಟೆಂಪರೇಚರ್ನಲ್ಲಿ ಅವೆರಡೂ ಎಷ್ಟು ಫಾಸ್ಟಾಗಿ ಜಾಗ ಬದಲಾಯಿಸ್ಕೊಳ್ತವೆ ಅಂದ್ರೆ NMRಗೆ ಅವೆಲ್ಲ ಒಂದೇ ಥರ ಕಾಣಿಸುತ್ತೆ. ಇದು ಹೇಗೆ ಅಂದ್ರೆ ಫಾಸ್ಟಾಗಿ ತಿರುಗೋ ಫ್ಯಾನ್ನ ಬ್ಲೇಡ್ಗಳು ನಮ್ಗೆ ಒಂದೇ ಥರ ಕಾಣಿಸೋ ಹಾಗೆ. ಆದ್ರೆ ನಾವು ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಈ ಚಲನೆ ಸ್ಲೋ ಆಗುತ್ತೆ. ಆಗ ನಮ್ಗೆ ಆಕ್ಸಿಯಲ್ ಬೇರೆ, ಈಕ್ವಿಟೋರಿಯಲ್ ಬೇರೆ ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಟೆಂಪರೇಚರ್ ಅನ್ನೋದು NMRನ ಶಟರ್ ಸ್ಪೀಡ್ ಇದ್ದ ಹಾಗೆ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಬಹಳಷ್ಟು ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಸಾಲಿಡ್ಸ್, ಅವು ಸಾಲ್ವೆಂಟ್ನಲ್ಲಿ ಕರಗೋದೇ ಇಲ್ಲ. ಹಾಗಾದ್ರೆ ಅವುಗಳನ್ನ ಹೇಗೆ ಸ್ಟಡಿ ಮಾಡೋದು? ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಈ ನಂಬರ್ ನೋಡಿ, 54.74 ಡಿಗ್ರಿ. ಇದೇನಿದು ಮ್ಯಾಥ್ಸ್ ಕ್ಲಾಸ್ ತರ ಇದೆ ಅನ್ಕೋಬೇಡಿ. ಸಾಲಿಡ್ ಸ್ಟೇಟ್ NMRನಲ್ಲಿ ಇದೊಂದು ಮ್ಯಾಜಿಕ್ ನಂಬರ್. ಇದ್ರಲ್ಲೇನಿದೆ ಅಂತ ಮ್ಯಾಜಿಕ್? Magic angle spinning. MAS, a solid-state NMR technique, where a sample is spun at a specific angle, theta is equal to 54.74 degree angle to the magnetic field. This removes line broadening effects like CSA and dipolar coupling, resulting in sharp signals. ಇದರ ಹೆಸರೇ ಮ್ಯಾಜಿಕ್ ಆಂಗಲ್ ಸ್ಪಿನ್ನಿಂಗ್. ಸಾಲಿಡ್ಗಳಲ್ಲಿ ಸಿಗ್ನಲ್ಸ್ ಯಾಕೆ ಬ್ರಾಡ್ ಆಗುತ್ತೆ ಅಂದ್ರೆ ಡೈಪೋಲಾರ್ ಕಪ್ಲಿಂಗ್ನಂತಹ ಎಫೆಕ್ಟ್ಸ್ಗಳಿಂದ. ಈ MAS ಟೆಕ್ನಿಕ್ನಲ್ಲಿ ನಾವು ಸ್ಯಾಂಪಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಕ್ಸಾಕ್ಟ್ ಆಗಿ 54.74 ಡಿಗ್ರಿ ಆಂಗಲ್ನಲ್ಲಿ ಇಟ್ಟು ತುಂಬಾನೇ ಹೈ ಸ್ಪೀಡ್ನಲ್ಲಿ ತಿರುಗಿಸ್ತೇವೆ. ಹೀಗೆ ಮಾಡಿದಾಗ ಸಿಗ್ನಲ್ ಅನ್ನ ಬ್ರಾಡ್ ಮಾಡೋ 3cos² ಥೀಟಾ -1 ಅನ್ನೋ ಮ್ಯಾಥಮ್ಯಾಟಿಕಲ್ ಟರ್ಮ್ 0 ಆಗಿ ಹೋಗ್ಬಿಡುತ್ತೆ. ಆ ಬ್ರಾಡನಿಂಗ್ ಎಫೆಕ್ಟ್ ಕ್ಯಾನ್ಸಲ್ ಆಗಿ ನಮ್ಗೆ ಲಿಕ್ವಿಡ್ನಲ್ಲಿ ಸಿಗೋ ಹಾಗೆ ಶಾರ್ಪ್ ಸಿಗ್ನಲ್ ಸಿಗ್ತವೆ. ಇದೇ ಆ ಮ್ಯಾಜಿಕ್. ಸರಿ, ಈಗ ಫೈನಲ್ ರೌಂಡ್. ಎಕ್ಸಾಮ್ನಲ್ಲಿ ಬರೋ MCQಸ್ಗೆ ಬೇಕಾಗಿರೋ ಕೆಲವು ಕ್ಲಿಕ್ ಫ್ಯಾಕ್ಟ್ಸ್. ಇವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಕ್ವೆಶ್ಚನ್ಸ್ ಬರ್ಬೋದು. ಮೊದಲನೆಯದು NMR ಸೆನ್ಸಿಟಿವಿಟಿ ಆರ್ಡರ್. ಹೈಡ್ರೋಜನ್ ಇಸ್ ದ ಕಿಂಗ್, ಫಾಲೋಡ್ ಬೈ 19F, ದೆನ್ 31P ಅಂಡ್ ಲಾಸ್ಟ್ 13C. ಈ ಆರ್ಡರ್ ಮರಿಬೇಡಿ. ಎರಡನೆಯದು ಕ್ವಾಡ್ರುಪೋಲ್ ಮೂಮೆಂಟ್, Q. ಯಾವ ನ್ಯೂಕ್ಲಿಯಸ್ನ ಸ್ಪಿನ್ 1/2ಗಿಂತ ಹೆಚ್ಚಿರುತ್ತೋ ಅದಕ್ಕೆ ಕ್ಯೂರ್ ಇರುತ್ತೆ. Q ವ್ಯಾಲ್ಯೂ ಜಾಸ್ತಿ ಇದ್ರೆ ಲೈನ್ಸ್ ಅಷ್ಟೇ ಬ್ರಾಡ್ ಆಗುತ್ತೆ. ಮೂರನೆಯದು ಟ್ರಾನ್ಸ್ ಇನ್ಫ್ಲುಯೆನ್ಸ್. PTI ಕಂಪ್ಲೆಕ್ಸಸ್ಗಳಲ್ಲಿ ಟ್ರಾನ್ಸ್ನಲ್ಲಿರೋ ಫಾಸ್ಫಿನ್ಗಳ 1J ಕಪ್ಲಿಂಗ್ ಕಾನ್ಸ್ಟೆಂಟ್ ಸಿಸ್ನಲ್ಲಿರೋದಕ್ಕಿಂತ ಯಾವಾಗ್ಲೂ ಕಡಿಮೆ ಇರುತ್ತೆ. ಇದು ಸ್ಟ್ರಕ್ಚರ್ ಕಂಡುಹಿಡಿಯಕ್ಕೆ ಒಂದು ದೊಡ್ಡ ಕ್ಲೂ. ಇನ್ನು ಕೆಲವು ಪಾಯಿಂಟ್ಸ್. ಪ್ಯಾರಾಮ್ಯಾಗ್ನೆಟಿಕ್ ಕಾಂಪೌಂಡ್ ಅಂತ ಕ್ವೆಶ್ಚನಲ್ಲಿ ಬಂದ್ರೆ ತಕ್ಷಣ ನಿಮ್ಮ ತಲೆಗೆ ಬರಬೇಕು ವೆರಿ ಬ್ರಾಡ್ ಲೈನ್ಸ್ ಮತ್ತು ಕೆಮಿಕಲ್ ಶಿಫ್ಟ್ ರೇಂಜ್ -100 ರಿಂದ +1000 ppmವರೆಗೂ ಇರ್ಬೋದು. ನೆಕ್ಸ್ಟ್ RN³ NMR. ಇದ್ರ ಸೆನ್ಸಿಟಿವಿಟಿ ತುಂಬಾ ಕಡಿಮೆ, ಸೊ ಇದನ್ನ ಡೈರೆಕ್ಟ್ ಆಗಿ ಡಿಟೆಕ್ಟ್ ಮಾಡೋದು ಕಷ್ಟ. ಅದಕ್ಕೆ ಇಂಡೈರೆಕ್ಟ್ ಮೆಥಡ್ಸ್ ಯೂಸ್ ಮಾಡ್ತಾರೆ. ಕೊನೆಯದಾಗಿ ಐಸೋಟೋಪ್ ಎಫೆಕ್ಟ್. ಒಂದು ಆಟಮ್ನ ಬದಲಿಗೆ ಅದರ ಹೆವಿ ಐಸೋಟೋಪ್ ಹಾಕಿದ್ರೆ ಪಕ್ಕದ ನ್ಯೂಕ್ಲಿಯಸ್ನ ಕೆಮಿಕಲ್ ಶಿಫ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಈಗ ನಿಮಗೆ NMRನ ಪವರ್ ಗೊತ್ತಾಗಿದೆ. ಇದೊಂದು ಅದ್ಭುತವಾದ ಟೂಲ್. ಇದನ್ನ ಬಳಸಿ ಮುಂದೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯ ಯಾವ ಹೊಸ ರಹಸ್ಯವನ್ನ ನೀವು ಭೇದಿಸ್ತೀರಿ? ಯೋಚನೆ ಮಾಡಿ. ನಿಮ್ಮ ಮುಂದಿನ ಕಲಿಕೆಗೆ ಆಲ್ ದಿ ಬೆಸ್ಟ್.